ನನ್ನ ಬೆಳೆ ನನ್ನ ಹಕ್ಕು. ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಪರವಾಗಿ ಕಾಳಜಿ ಇರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಇವತ್ತಿಗೂ ನಾವೇನು ಇವತ್ತಿನ ದಿನ ಊಟ ಮಾಡ್ತಾ ಇದೀವಿ ಅಂದ್ರೆ ಅದು ರೈತರ ಒಂದು ಕೊಡುಗೆ ಅಂದ್ರೆ ತಪ್ಪಾಗೋದಿಲ್ಲ. ಸಂಬಂಧಪಟ್ಟಂಗೆ ಮೇಡಮ್, ಕಳೆದ 1 ವರ್ಷದಲ್ಲಿ ಈ ಹಿಂದ್ಗಡೆ ಯಾರು ಗುತ್ತಿಗೆ ಆಗಿತ್ತೋ ಒಂದು 100 ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. ಇವತ್ತಿಗೂ ನಾವೇನು ಇವತ್ತಿನ ದಿನ ಊಟ ಮಾಡ್ತಾ ಇದೀವಿ ಅಂದ್ರೆ ಅದು ರೈತರ ಒಂದು ಕೊಡುಗೆ ಅಂದ್ರೆ ತಪ್ಪಾಗೋದಿಲ್ಲ ಸರ್. ಇದು ಇತಿಹಾಸ ಪ್ರಸಿದ್ಧ ಸಂತೆ. ನಮ್ಮ KR ಉಳ್ಕೊಂಡಿರ್ತಕ್ಕಂಥ ಸಂತೆಗಳಲ್ಲಿ ಉಳುವಲ್ಲಿ ಇರ್ತಕ್ಕಂಥ ಸಂತೆ ಏಕಾಏಕಿ ಒಂದೇ ನಮ್ಮ ರೈತರ ಸಂತೆ. ಏನು ಜಾಸ್ತಿ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಜನಸಂಖ್ಯೆ. ಇವತ್ತಿನ ದಿನ ಕಿಡಿಗೇಡಿಗಳು ಯಾರೋ ಒಂದು 4 ಜನ ಕಿಡಿಗೇಡಿಗಳು ಮಾತು ಕಟ್ಕೊಂಡು ಯಥಾ ಪ್ರಕಾರವಾಗಿ ಸಂತೆ ಮತ್ತು ವ್ಯಾಪಾರಸ್ಥರು ಎಷ್ಟಕ್ಕೆ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ರು, ಅವ್ರು ಕೊಟ್ಟಂತ ದೂರಿಂದ ನೀವು ಏಕಾಏಕಿ ರೈತರನ್ನ ತೆರವು ಮಾಡಿದ್ರ ಅಂತಕ್ಕಂಥದ್ದು ಇಲ್ಲಿ ರೈತರ ಒಂದು ಅಳಲು. ಇಷ್ಟು ಜನ ರೈತರು ಇವತ್ತಿನ ದಿನ ಬದುಕು ಕಟ್ಕೊಂಡಿರ್ತಕ್ಕಂಥ ಜಾಗನ ಯಾರೋ 4 ಜನ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ತೆರವು ಮಾಡಿರ್ತಕ್ಕಂಥದ್ದು ತಪ್ಪು. ಅದನ್ನ ಯಥಾ ಪ್ರಕಾರವಾಗಿ ಆ ಜಾಗನ ಇವತ್ತಿನ ದಿನ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಸರ್. ಸರ್ಕಾರ ಹೇಳಿದೆ, ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್, ನನ್ನ ಬೆಳೆ ನನ್ನ ಹಕ್ಕು. ರೈತರು ತಾನು ಬೆಳೆದಿರ್ತಕ್ಕಂಥ ಬೆಳೆನ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದಿದೆ. ಕರೆಕ್ಟ್ ಅಲ್ಲ? ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮೇಡಮ್, ಕಳೆದ 1 ವರ್ಷದಲ್ಲಿ ಈ ಹಿಂದ್ಗಡೆ ಯಾರು ಗುತ್ತಿಗೆ ಆಗಿತ್ತೋ ಒಂದು 100 ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಇಲಾಖೆಗೆ, ಪೊಲೀಸ್ ಇಲಾಖೆಗೆ. ಒಂದು 200 ಕಂಪ್ಲೇಂಟ್ಸ್ BBMP ಕೊಟ್ಟಿದ್ದಾರೆ, 200 ಕಂಪ್ಲೇಂಟ್ DCP ಆಫೀಸ್ಗೆ ಹೋಗಿದ್ದಾರೆ, ಮೈ ಮೇಲೆ ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ. ಇದೆಲ್ಲ ಅವಶ್ಯಕತೆ ಏನಿದೆ ಮೇಡಮ್? ರೈತರಾಗ ನೆಮ್ಮದಿ ವ್ಯಾಪಾರ ಮಾಡಕ್ಕೆ ಆಗೋದಿಲ್ಲ ಮೇಡಮ್. ಇಷ್ಟು ರೆವಿನ್ಯೂ ಬರ್ತಾ ಇರ್ತಕ್ಕಂಥ GB ಯಾವಾಗ ಏನು ಪ್ರಯೋಜನ ಮೇಡಮ್? ಯಾರಿಗೆ ಹೇಳ್ಕೊಡ್ಬೇಕು ಮೇಡಮ್? ಬೆಳಗ್ಗೆ BBMP ಆಫೀಸ್ ಮುಂದೆ ಗಾಡಿ ಹಾಕಿದ್ದೆ, ಇಲ್ಲಿಂದ ತಗೊಂಡಾಗ 2 ಮೀಟರ್ ರೋಡ್ ಇಳಿಸಿದ್ದೆ. ಜಾಗದಲ್ಲಿ ರೋಡ್ ಈಗ ಎತ್ತಿಲ್ಲ ಬಲೆ ಮಾತಾಡ್ತಾನೆ, ಇವ್ನ ಎತ್ತಕೊಂಡ್ರೆ ಕಾರಕ್ಕೆ ಅಂತೇಳಿ 2,000 ಕಿತ್ತು ಒತ್ತು ಕಿತ್ಕೊಂಡ್ರೆ 2,000. ನಮ್ಮ ಗಾಡಿಗಷ್ಟು ಬಿಲ್ ಇಲ್ಲ, ಏನಿಲ್ಲ. 300 ರೂಪಾಯಿ ಕಿತ್ಕೊಂಡಿದ್ದಾರೆ. ಅವ್ರು ಯಾರೋ ಗುತ್ತಿಗೆ ತಗೊಂಡ್ರು ಕಟ್ಟಲೇಬೇಕು. ಅದಕ್ಕೆ ಸುತ್ತ ಎಲ್ಲಿ ಬರ್ಬೇಕು ಮೇಡಮ್? ರೈತರಿಂದ ಬರ್ಬೇಕು. ರೈತರೆಲ್ಲರಿಗೂ ಒಂದು ನಾವು ಸೆಟ್ರೇಟ್ ಮಾಡಿಕೊಟ್ರೆ ಮಾರ್ಕೊಳ್ಳೋದಕ್ಕೆ, ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟರೆ ಆ ರೆವಿನ್ಯೂ ನಿಮಗೆ ಬರುತ್ತೆ. ನಿಮಗೆ ಕಟ್ಟಿಲ್ಲ ಅಂದ್ರೆ ಅವ್ರು ಡಿಪಾರ್ಟ್ ಆಗ್ತಾರೆ. ರೈತರು ಮಾಡ್ಕೊಂಡಿಲ್ಲ ಅಂದ್ರೆ ರೆಂಟಿ ಮಕ್ಕಳು ಇವತ್ತಿನ ರೋಡ್ಗೆ ಬರ್ತಾರೆ. ರೈತರು ಉಳಿಬೇಕು ಮೇಡಮ್. ಸರ್ಕಾರ ಹೇಳಿದೆ, ರೈತರು ನಾನು ಬೆಳೆದಿರ್ತಕ್ಕಂಥ ಬೆಳೆ ಎಲ್ಲಿ ಬೇಕಾದ್ರೂ ಬೆಳಿಬೋದು. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನನ್ನ ಬೆಳೆ ನನ್ನ ಹಕ್ಕು ಅಂತ ಕಾನೂನೆಲ್ಲ ಇದೆ. ಇವತ್ತು ರಸ್ತೆಯಲ್ಲಿ ರೈತರು ಬೆಳೀತಾರೆ ಅಂದ್ರೆ ಟ್ರಾಫಿಕ್ ಅವರು ಗಾಡಿಗಳನ್ನೆಲ್ಲ ತಗೊಂಡೋಗಿ ಸ್ಟೇಷನ್ಗೆ ಹಾಕ್ತಾರೆ. ಲಾ ಅಂಡ್ ಆರ್ಡರ್ ಪೊಲೀಸ್ನವರು ಈ ಥರ ನಡ್ಕೊಳ್ತಾರೆ. ರೈತರು ಹೆಂಗೆ ಬರ್ತದೆ ಮೇಡಮ್? ಇಲ್ಲ, ಈಗಾಗಿರೋದು ಮೇಡಮ್, ಈಗಾಗಿದೆ. ಆಯ್ತು. ಮೇಡಮ್, ಕ್ಲೀನಿಂಗ್ ಆಗಬೇಕು. ಇವತ್ತಿನ ಏಕಾಏಕಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ, ಆಂಬುಲೆನ್ಸ್ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ಅದಕ್ಕೆ ಪರ್ಯಾಯವಾಗಿ ವ್ಯವಸ್ಥೆ ಮಾಡಬೇಕಾಗಿರ್ತಕ್ಕಂಥದ್ದು ಇಲಾಖೆ. ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಪರವಾಗಿ ಕಾಳಜಿ ಇರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನನ್ನ ಬೆಳೆ ನನ್ನ ಹಕ್ಕು, ನನ್ನ ಬೆಳೆ ನನ್ನ ಹಕ್ಕು. ರೈತ ತಾನು ಬೆಳೆದಿರ್ತಕ್ಕ ಬೆಳೆನ ಎಲ್ಲಿ ಬೇಕಾದ್ರೂ ಮಾರ್ಕೊಳ್ಬೋದು, ಅದಕ್ಕೆ ನಿಗದಿ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾನು ರೈತರ ಪರವಾಗಿ ಅಂತ ಹೇಳಿದ್ದಾರೆ. ಇಲ್ಲಿ ಇವತ್ತಿನ ನಮ್ಮ ರೈತರ ಮೇಲೆ ಕೈ ಮಾಡಿದ್ದಾರೆ ಅಂತಂದ್ರೆ ಇದು ಇಲಾಖೆಯ ವೈಫಲ್ಯ, ಪೊಲೀಸ್ ಇಲಾಖೆಯ ವೈಫಲ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರೈತರ ಕ್ಷಮೆ ಯಾಚನೆ ಮಾಡಬೇಕು. ಕೂಡಲೇ ಮೇಲಧಿಕಾರಿಗಳು, ಟ್ರಾಫಿಕ್ನವರು ಯಾರೇ ಇದ್ರೂ ಸಮೇತ ಈ ಸ್ಥಳಕ್ಕೆ ಬಂದು ಈ ರೈತರ ಕ್ಷಮೆ ಯಾಚನೆ ಮಾಡಿ, ಮೇಲಧಿಕಾರಿಗಳು ಯಾರು ರೈತರ ಮೇಲೆ ಕೈ ಎತ್ತಿದ್ದಾರೆ ಅಂತ ವ್ಯಕ್ತಿ ವಿರುದ್ಧ ನಿರ್ದಾಕ್ಷಿಣ್ಯವಾದ ಒಂದು ಕ್ರಮ ತಗೋಬೇಕು ಮೊದಲನೇದಾಗಿ. ಹಾಗೆ ಸಂತೆ ಉಳಿಬೇಕು, ವ್ಯಾಪಾರಸ್ಥರು ಉಳಿಬೇಕು. ಇಲ್ಲಿ ಕೇವಲ ಒಂದು ಯಾವುದೋ 2 ಗುಂಪು ಇವತ್ತಿನ ದಿನ ಸುಂಕ ತಗೊಂಡಿರೋ ಈ ಗುತ್ತಿಗೆದಾರರು ಒಂದು ಗುಂಪು, ನನಗೆ ಸುಂಕ ಸಿಕ್ಕಿಲ್ಲ ಅಂತಕ್ಕಂಥದ್ದು ಒಂದು ಗುಂಪಾಗಿ ಇವತ್ತಿನ ದಿನ ನೇರವಾಗಿ ರೈತರಿಗೆಲ್ಲಾದ್ರೂ ತೊಂದರೆ ಆಗ್ತಾ ಇದೆ. ಉಳ್ಕೊಂಡಿರ್ತಕ್ಕಂಥ ಸಂತೆಗಳಲ್ಲಿ KR ಮುಂದೆ ಇವತ್ತಿನ ದಿನ ಸಂತೆಗಳನ್ನ ನೋಡ್ಬೇಕಂದ್ರೆ ಮಾರ್ಕೆಟ್